ಏನ್ ಟಾಂಗ್ ಕೊಟ್ಟಿದ್ದಾರೆ? ಲಕ್ಷ್ಮಣ್ ಅವರು ಬಹಳ ಮುಖ್ಯ. ನೀವೊಂದೇನೇನು ಗೊತ್ತಾ? ಈಗ ಒಂದು ನಿಮಿಷ ವಿಚಾರ ಅಷ್ಟೇ ಹೇಳಿ. ಯಾವ ಕೊಳಕರ ಬಗ್ಗೆ ಎಲ್ಲ ನನ್ನ ಕೇಳ್ಬಿಡಿ, ವಿಚಾರ ಅಷ್ಟೇ ಹೇಳಿ. ಆಯ್ತು, ನಾನು ನಿಮಗೆ ಕೇಳ್ತೀನಿ, ನಾನೇ ಹೇಳ್ತೀನಿ. ಪದೇ ಪದೇ 5 ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿದಂತವನ್ನ, ಇವನ ಹೊಲಸಬಾಯವನ್ನ ಪೊನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವನ ಕೈಲಿ ನೀವು ಬೇಕಾದ್ರೆ ಕಾಸು ಕೊಡಿ, ಅವ್ನು ಬಂದು ಯಾರಿಗಾರು ಬೈದು ಹೋಗ್ತಾನೆ. ಅವನು ಇರೋದು ಇಂಥ ಕೆಲಸಕ್ಕೆ. ಈ ತೆನ್ನೀರ ಮೈನಾ ಇರ್ಬೋದು, ಈ ಹರೀಶ್ ಪೂವಯ್ಯ ಇರ್ಬೋದು, ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲರನ್ನು ಪೊನ್ನಣ್ಣ ಹೊರಗಡೆ ಬಹಳ ತಾನು ಸಂಭಾವಿತ ಅಂತ ಪೋಸ್ಟ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದ್ದ. ಇವ್ರ ಮುಖಾಂತರ ಬೇರೆಯವ್ರನ್ನ ಬಯಸೋದು. ಕೇಳಿದ್ರೆ ಪೊನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ. ಪೊನ್ನಣ್ಣ ಡೀಸೆಂಟ್ ಆಗಿದ್ದಿದ್ರೆ ಈ ಪರಿಸ್ಥಿತಿ ಸೃಷ್ಟಿ ಆಗ್ತಿದ್ದ. ಇವ್ರನ್ನೆಲ್ಲ ಸಾಕೊಂಡ್ರು ಯಾರು? ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ. ಅಲ್ಲ, ಪತ್ರಿಕೆಗಳಲ್ಲಿ ನೀವೇ ವರದಿ ಮಾಡಿದಿರಿ, FIR ಬಗ್ಗೆ ಹೇಳಿದಿರಿ. ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ವಾ? ಪೊನ್ನಣ್ಣ, ನಾನು ನಿಮ್ಮನ್ನು ಒಂದು ಕೇಳ್ತೀನಿ, ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ? ನೀವು ಕಾವೇರಿ ತಾಯಿ ಇಗ್ಗುತಪ್ಪ ದೇವರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ವಿನಯ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ. ನೀವೇ ಅಲ್ವಾ ಈ ತೆನ್ನೀರ ಮೈನನ್ ಕೈಲಿ ಕೇಸ್ ಹಾಕಿಸಿದವರು? ಅಲ್ಲ, ಯಾರು ಕುಶಾಲನಗರದಲ್ಲಿ ಒಂದು ಕೇಸು, ಯಾರೋ ಎಲ್ಲ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೊಂದು ಕೇಸ್ ಹಾಕ್ತಾನೆ, ಈ ಒಂದು ವಾಟ್ಸಾಪ್ ಅಲ್ಲಿ ಬಂದಿರೋಂಥ ವಿಚಾರದ ಬಗ್ಗೆ. ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಫೈಲ್ ಆಗುತ್ತೆ. ಇದನ್ನ ತೆನ್ನೀರ ಮೈನಾ ಬಂದ್ ಮಾಡ್ತಾನೆ. ಯಾರು ಮಾಡ್ತಾರೆ? ಇದ್ರ ಹಿಂದೆ ಪೊನ್ನಣ್ಣ ಇಲ್ದೆಲ್ಲ ಮಾಡ್ಲಿಕ್ಕಾಗುತ್ತಾ? ಆಮೇಲೆ ಪೊನ್ನಣ್ಣ ಬಹಳ ಓತಪ್ರೋತವಾಗಿ ಬಹಳ ಪೊನ್ನಣ್ಣ ಮಾತಾಡ್ತಿದ್ರಿ. ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಿದ್ರಿ. ಪೊನ್ನಣ್ಣ ಮೊನ್ನೆ ಅಲ್ವಾ ನೀವೇ ಅಲ್ವಾ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿ ಕಾಕಗಳನ್ನು ಕರೆಸ್ಬಿಟ್ಟು ನನ್ನ ಎಫಿಜಿನ ಬರ್ನ್ ಮಾಡಿಸಿದವರು? ಅದು ಕೊಡಗಿನ ಸಂಸ್ಕೃತಿನ? ಪೊನ್ನಣ್ಣ, ನಾನು ಬಹಳ ಸಮಾಧಾನದಿಂದ ಹೇಳ್ತೀನಿ, ನಿಮ್ಮ ಸಂಸ್ಕೃತಿ ಏನು ಅಂತ ಗೊತ್ತು. ಪೊನ್ನಣ್ಣ, ಸಂಭಾವಿತ ಅಂತ ಪೋಸ್ಟ್ ಕೊಡಕ್ಕೆ ಹೋಗ್ಬೇಡಿ. ತೆನ್ನೀರ ಮೈನಾ ಇರ್ಬೋದು, ಹರೀಶ್ ಪೂವಯ್ಯ ಇರ್ಬೋದು, ಅಥವಾ ಮೈಸೂರಿನಲ್ಲಿ ಕಳಿಸ್ತಿರಲ್ಲ ಒಬ್ಬನ್ನ ಅವನಿರ್ಬೋದು, ಇವ್ರನ್ನೆಲ್ಲರನ್ನೂ ಸಾಕೊಂಡ್ರಿ. ನೀ ಏನು ನೇರವಾಗಿ ಯಾರ ಬಗ್ಗೆನೂ ಮಾತಾಡಲ್ಲ, ಎದುರುಗಡೆ ಸಂಭಾವಿತ ಅಂತಾರ ಪೋಸ್ಟ್ ಕೊಡ್ತೀರಿ. ಆದ್ರೆ ಇವ್ರನ್ನ ಬಿಟ್ಬಿಟ್ಟು ಬಿಟ್ಟು ಬಯಸ್ತೀರಿ. ಇದೇ ನೀವು ಮಾಡ್ತಿರೋದು. ಪ್ರತಿಯೊಬ್ಬರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿಸುವಂಥದ್ದು, ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕ್ಸುವಂಥದ್ದು, ಇವೆಲ್ಲ ಮಾಡ್ತಾ ಇರೋದು. ಕನ್ನಡ ನಿಮ್ದು ಉದ್ದೇಶ ಶುದ್ಧಿ ಇಲ್ಲ ನೀವು. ಆಮೇಲೆ ಕೊಡಗಿನ ಸಂಸ್ಕೃತಿ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ ಪೊನ್ನಣ್ಣ. ಯಾಕೆಂತಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡಿ. ನಮ್ಮ ಕೊಡಗಿಗೆ ಕಾವೇರಿ ತಾಯಿಯನ್ನ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಡವ ಜನಾಂಗಕ್ಕೆ ಸೇರಿದಂತವರು ಕಾವೇರಿ ಬಗ್ಗೆ ಬೇರೆ ಎಲ್ಲಾ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂತಹ ಗೌರವವನ್ನ, ನಂಬಿಕೆಯನ್ನ, ಶ್ರದ್ಧೆನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಮದುವೆ ಆಗ್ಲಿ, ಮುಂಜಿ ಆಗ್ಲಿ, ಏನೇ ಆಗ್ಲಿ, ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ, ಹೋಗಿ ಬರ್ತಾರೆ. ಆ ಕಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ, ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ ಯಾರಪ್ಪ? ನಿಮ್ಮಪ್ಪ. ಆ ಸಂಸ್ಕೃತಿ ಸೇರಿದವರು, ಆ ಹಿನ್ನೆಲೆಯಿಂದ ಬಂದಿರೋರು. ಆಮೇಲೆ ನಮ್ಮ ಕೊಡಗಿನ ಜನ, ಅದರಲ್ಲೂ ವಿಶೇಷವಾಗಿ ಕೊಡವರು, ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯ ಅವರಿಂದ ಹಿಡಿದು 28-30ಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ಗಳನ್ನ ಕೊಟ್ಟಿದೆ. ಇದು ಅಂತ ಕೊಡವ ಸಮುದಾಯ. ಇದು ಬ್ಲಡ್ ಅಲ್ಲೇ ಒಂದು ದೇಶ ಪ್ರೇಮ ಇದೆ. ಅಂತ ಕೊಡಗಿನಲ್ಲಿ ಪಾಕಿಸ್ತಾನ್ ಬಾವುಟವನ್ನು ಸೋಮವಾರಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನು ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ತು ವಹಿಸಲಿಕ್ಕೆ ಸಿದ್ಧವಾಗಿಲ್ದಿದ್ದಾಗ ಅದ್ರ ಪರವ ವಕಾಲತ್ತು ವಹಿಸಿದವ್ರು ಯಾರಪ್ಪ? ನಿಮ್ಮಪ್ಪ. ಆ ಸಂಸ್ಕೃತಿ ನಿಮ್ದು. ದಯವಿಟ್ಟು ಬಹಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದೀವಿ ಅಂತ ಪೋಸ್ಟ್ ಕೊಡಕ್ಕೆಲ್ಲ ಹೋಗ್ಬಿಡಿ. ಮೊನ್ನೆನೂ ಕೂಡ ನೀವು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಹಿಂದೆ ಇದ್ದವ್ರು, ನೀವು ಕೊಡವರು ಅಲ್ಲಿ ಜೊತೆಗೆ ಕಾಕಗಳನ್ನ ಕಟ್ಕೊಂಡು ಬಂದು ಅಲ್ಲಿ ಹೋಗೋದು, ಚಪ್ಪಲಿ ಓಡಿಸೋದು, ಸುಡೋದು, ಇವು ಮಾಡ್ತಾ ಇದ್ರಿ. ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ? ಆಮೇಲೆ ಪೊನ್ನಣ್ಣ, ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗ್ಬೇಡಿ. ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ರು. ಇಲ್ಲೂ ಕೂಡ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿ ಎತ್ತಿದವ್ರು ಯಾರು ಅಂತೂ ಕೂಡ ಕೊಡಗಿನ ಜನ ಗೊತ್ತು. ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದು ಈಗ ಒಡೆಯ ಕೆಲಸನ ನೀವು ಮಾಡ್ತಾ ಇದ್ರಿ. ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ. ಪೊನ್ನಣ್ಣ, ನಾನು ಮಾಧ್ಯಮ ಮುಖಾಂತರವಾಗಿ ಹೇಳ್ತೀನಿ, ಪೊನ್ನಣ್ಣ, ಸಾವಿಗೆ ಕಾರಣರಾದವರೇ ನೀವು. ಸಾವಿನಿಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ. ಒಂದು ವೇಳೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ,
ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡ್ಬಿಡ್ತಾ ಇದ್ರ? ನಮ್ಮ ಯಾರಾದ್ರೂ ನಮ್ಮ ಬೋಪಾಯಿ ಸರ್ ಅಥವಾ ಅಪಚರಂಜನ್ ಅವ್ರ ಮೇಲೇನೋ ಅವ್ರ ಹೆಸರು ಬರೆದಿಟ್ಬಿಟ್ಟು ಸತ್ತೋಗಿದ್ರೆ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಬಿಡ್ತಾ ಇದ್ರ? ನ್ಯಾಯ ಕೊಡ್ಸಕ್ಕೆ ನಿಮ್ಮ ಮೇಲೆ FIR ಆಗಬೇಕು ಅಂತ. ಯಾಕಂದ್ರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ, ಸೇರಿಸ್ಬೇಕು ಅಂತ ಹೋಗಿದ್ದು ನಾವು. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡುದು. ಸಾವನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಅಲ್ಲ ರೀ. ನಾವು ಅವತ್ತು ನೀವು FIR ಅಲ್ಲಿ ಸೇರಿಸ್ಬೇಕು, ನಿಮ್ಮ ಹೆಸರನ್ನ ಮಂತರ್ಗೌಡ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿದ್ರೆ, ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನ ನೀವು ಸಂಭ್ರಮಿಸ್ತವ್ರು ಯಾರ್ರಿ? ಮರಣ ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ, ಬಹಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ. ಯಾಕಂದ್ರೆ ಸಮಾವೇತಿ ತರ ಪೋಸ್ಟ್ ಕೊಡ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಾವನ್ನ ಸಂಭ್ರಮಿಸಿದವ್ರು ಯಾರ್ರಿ? ಕೊಡಗಿಗೆ ನಾವು ಬರುವಂತ ವಾತಾವರಣ ಇಲ್ಲ. ಪೊನ್ನಣ್ಣ, ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ತರದ ಒಂದು ಪರಿಸ್ಥಿತಿ ಆಗಿದ್ರೆ ಅದಕ್ಕೆ ಯಾರ್ದಾರು ಒಬ್ರು ಹೆಸರನ್ನ, ಬೇರೆಯವ್ರ ಹೆಸರನ್ನ ಬರೆದಿಟ್ಟು, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಈ ತರ ಆತ್ಮಹತ್ಯೆನ ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನ ಅಲ್ಲಿ ಹೋಗಕ್ಕಾಗತ್ತಾ? ಅಲ್ಲ ರೀ, ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಿಮ್ಗೆ ಅಲ್ಲಿ ಏನು ಕರೆದ್ಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ? ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದ್ಬಿಟ್ಟು ಬರಪ್ಪ ಸಂತಾಪ ಸೂಚಿಸೋ, ಸಾಯಿಸಿರೋ ನೀನೆ ಅಂತ ನಿಮ್ಗೆ ಇದನ್ನ ಸಂಭ್ರಮಿಸೋದು, ನಿಮಗೆ ಸನ್ಮಾನ ಮಾಡಬೇಕಿತ್ತ? ಏನ್ ಮಾತಾಡ್ತಿದ್ರಿ ಪೊನ್ನಣ್ಣ? ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸಕ್ಕೆ? ಕಾಸು ಕೊಡಕ್ ಹೋಗ್ಬೇಕಿತ್ತ? ಇವತ್ತು ಎಷ್ಟು ತಿರುಚ್ತಾ ಇದೀರಿ. ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದು ಕಾಳಜಿಯಿಂದ ₹1 ಅಂತ ಏನೋ ಬರೆದಿದ್ದಾನೆ. ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗ್ಲಿ ಅಂತ ಹೇಳಿದಾನೆ ಅಷ್ಟೇ. ಅದು ಏನಕ್ಕೆ? ಅದರ ಮುಖ್ಯ ಕಾರಣ ನನ್ನ ಸಾವಿಗೆ ಇದು ಕಾರಣ ಅಂತ ಹೇಳ್ಬಿಟ್ಟು ಸಾಯ್ತಾ ಇರೋದು. ಆದ್ರೆ ಸಹಾಯ ಮಾಡಕ್ ನಾನು ರೆಡಿ ಇದ್ದೀನಿ, ಸಹಾಯ ಮಾಡಕ್ ಸರಿ ಇದ್ದೀನಿ. ಪುನಃ ನೀವು ಫಿಕ್ಸರ್ ಅಂತ ನಮಗೆ ಗೊತ್ತು. ನಿಮ್ ಸಾಯಲ ನೀವೇ ಒಂದು ಸಾವಿಗೆ ಕಾರಣರಾಗಿರೋರ್ರಿ. ಕನಿಷ್ಠ FIR ಹಾಕಕ್ಕಾರ ಬಿಡಿ, ಅದ್ ಬಿಡಿ. ಆ ತೆನ್ನೀರ ಮೈನನ್ನ 4 ದಿನ ಆಯ್ತು ರೀ ಕೇಸ್ ರಿಜಿಸ್ಟರ್ ಆಗಿ. ಎಲ್ಲಿದ್ದಾನೆ ತಣ್ಣೀರ್ ಮೈನ? ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ, ಈ ಪೊನ್ನಣ್ಣನ ಮನೆ ಏನಿದೆ, ಮನೆಯನ್ನು ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು. ಅಲ್ಲೇ ಅಡಿ ಕೂತಿರ್ಬೋದು. ಅವನಿಗೆ ಬೇಲ್ ಮಾಡಬೇಕು ಅಂತೇಳಿ ಪೊನ್ನಣ್ಣ ಬೇಕಾದ್ರೆ ಜುಡಿಷಿಯರಿ ಮೇಲೂ ಕೂಡ ಪೊನ್ನಣ್ಣನ ಮಾತುಗಳು ಹೆಂಗಿರ್ತದೆ, ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಇರೋದು, ನನಗೆ ಬೇಕಾದವರೆ ಸೀನಿಯರ್ ಕೌನ್ಸಿಲ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಈ ತರ ಮಾತುಗಳನ್ನು ನೀವು ಪ್ರೈವೇಟ್ ಆಗಿ ನೀವು ಮಾತಾಡ್ತಿರಲ್ವಾ? ಆ ತರ ನೀವೇನು ತೆನ್ನೀರ ಮೈನಿಗೆ ಪೊನ್ನಣ್ಣ ಬೇಲ್ ಕೊಡ್ಸೋದಕ್ಕೋಸ್ಕರವಾಗಿ ಆತನನ್ನ ಅವಿತಿಟ್ಟಿರುವಂತದ್ದು ಪೊನ್ನಣ್ಣನೇ. ಪೊನ್ನಣ್ಣನ ಮನೇನ ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲ ರೀ, ಎಂತ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಟೆರರಿಸ್ಟ್ಗಳನ್ನ ನಮ್ಮ ಪೊಲೀಸರು 1 ದಿನ 2 ದಿನಕ್ಕೆ ಅರೆಸ್ಟ್ ಮಾಡ್ತಾರೆ. 4 ದಿನ ಆದ್ರೂ ತೆನ್ನೀರ ಮೈನ ಸಿಕ್ಕಲ್ವೇನ್ರಿ? ಪೊನ್ನಣ್ಣನ ಹಿಂಗಡೆ ಇರುವಂತ ಹಿಂಗ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ ಸಿಗಲ್ಲ ಅಂತಂದ್ರೆ, ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವ್ನು ಸರ್ಚ್ ಮಾಡಕ್ ಹೋಗ್ಬೇಡಿ, ಅವ್ನು ಪತ್ತೆ ಹಚ್ಚಕ್ ಹೋಗ್ಬೇಡಿ ಅಂತೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ್ರಕರಣವನ್ನು ಮುಗಿಸೋದಕ್ಕೆ ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದ್ದಾರೆ.